ಆತ್ಮೀಯರೇ, ನಾನು ದಾವಣಗೆರೆಯಿಂದ HP ಮಂಜುನಾಥ ಶಾಸ್ತ್ರಿ. ಇವತ್ತು ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ, ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ. ನಾನು ಭಾರತ ದೇಶದ ಸಮಗ್ರ ನೇಕಾರರಿಗೆ ಅಭಿನಂದನೆಗಳನ್ನು ಹೇಳ್ತೇನೆ. ಕಾರಣ, ನೇಕಾರರು ಬಟ್ಟೆ ನೇಯ್ದು ಇಡೀ ಪ್ರಪಂಚದ ನಾಗರಿಕ ಸಮಾಜಕ್ಕೆ ಕೊಟ್ಟಿರೋದರಿಂದ ಎಲ್ಲರೂ ಸುಸಂಸ್ಕೃತರಾಗಿ ಬಟ್ಟೆಗಳನ್ನು ಹಾಕ್ಕೊಂಡು ಮಾನವಂತರಾಗಿ ಎಲ್ಲ ಪ್ರಕೃತಿ ವಿಕೋಪಗಳಿಂದ ರಕ್ಷಣೆಯನ್ನು ಪಡ್ಕೊಂಡು ಜೀವ ಉಳಿಸ್ಕೊಂಡು ನಡೆಯೋದಕ್ಕೆ ಕಾರಣವಾಗಿದೆ. ಅಂತಹ ನೇಕಾರ ಸಮುದಾಯ ಬಹುಶಃ ನಮ್ಮ ಭಾರತದಲ್ಲೇ ಇರಬೇಕು. ಅತ್ಯಂತ ಪೂರ್ವದಲ್ಲಿ ನೇಯ್ಗೆಯನ್ನು ಪ್ರಾರಂಭಿಸಿ ಬಟ್ಟೆ ತೊಡುವುದನ್ನು ಇಡೀ ಪ್ರಪಂಚಕ್ಕೆ ಹೇಳಿಕೊಟ್ಟಿದೆ ಅನ್ನೋದನ್ನು ನಾವು ಹೆಮ್ಮೆಯಿಂದ ಹೇಳಬಹುದು. ಪ್ರಪಂಚಕ್ಕೆ ಬಟ್ಟೆ ತೊಡುವುದನ್ನು ಹೇಳಿಕೊಟ್ಟಿದ್ದೇನೆ ಭಾರತೀಯ ಸಂಸ್ಕೃತಿ ಮತ್ತು ನಮ್ಮ ನೇಕಾರರು ಅಂತ ನಾವು ಹೇಳಬಹುದು. ಈ ನೇಕಾರಿಕೆಯನ್ನು ನಮ್ಮ ದಕ್ಷಿಣ ಭಾರತದ, ಅದರಲ್ಲೂ ನಮ್ಮ ಕರ್ನಾಟಕದ ಕಡೆ ಮಾಡುವ ಕುಲ ಬಾಂಧವರುಗಳನ್ನು ನಾನಾ ರೀತಿಯಿಂದ ಕರೀತಾ ಇದ್ದಾರೆ. ಅವರನ್ನು ಸೊಕೊಳಸಾಲಿಗಳು ಅಂತ ಹೇಳಿ, ಪದ್ಮಸಾಲಿಗಳು ಅಂತ ಹೇಳಿ, ಪಟ್ಟಸಾಲಿಗಳು ಅಂತ ಹೇಳಿ, ಕುರುಹಿನ ಶೆಟ್ಟಿ ಅಂತ ಹೇಳಿ, ದೇವಾಂಗ ಅಂತ ಹೇಳಿ, ಹಾಗೇನೆ ತೊಗಟವೀರ ಅಂತ ಹೇಳಿ, ಸೂರ್ಯವಂಶದವರು, ಸೂರ್ಯವಂಶ ಕ್ಷತ್ರಿಯರು ಅಂತ ಹೇಳಿ, ಹೀಗೆ ಅನೇಕ ಬಗೆಯಲ್ಲಿ ಅವ್ರಿಗೆ ಇವರೆಲ್ಲರ ಮೂಲ ಕಸುಬು ನೇಕಾರಿಕೆಯೇ ಆಗಿದೆ. ಅದರಲ್ಲಿ ಸೊಕೊಲಸಾಲಿ ಈ ನೇಕಾರ ಕುಲದವರಿಗೆ ಆರಾಧ್ಯ ದೈವ ಅಥವಾ ಆದಿಪುರುಷ ಅಂತ ಹೇಳಿದರೆ ಜಿಹ್ವೇಶ್ವರ ಅಂತ ಹೇಳಿ. ಜಿಹ್ವೆ ಅಂದರೆ ನಾಲಿಗೆ, ಜಿಹ್ವೇಶ್ವರ ಅಂತಂದರೆ ಶಿವನ ನಾಲಿಗೆಯಿಂದ ಜಿಹ್ವೇಶ್ವರರು ಹುಟ್ಟಿ ಬಂದಿದ್ದರಿಂದ ಅವರಿಗೆ ಜಿಹ್ವೇಶ್ವರ ಅಂತ ಹೆಸರು ಬಂತು ಅಂತ ಹೇಳ್ತಾರೆ. ಇವರು ಮೊಟ್ಟ ಮೊದಲು ನೇಕಾರಿಕೆಯನ್ನು ಮಾಡಿ ದೇವಾನುದೇವತೆಗಳಿಗೇನೆ ಬಟ್ಟೆಯನ್ನು ಕೊಟ್ಟವರು ಅಂತ ಹೇಳಿ ನಂಬಿಕೆ ಇದೆ. ಇಂತಹ ನೇಕಾರಿಕೆಯನ್ನು ಪ್ರಾರಂಭ ಮಾಡಿದ ಜಿಹ್ವೇಶ್ವರರ ಜಯಂತಿಯು ಸಹ ಇವತ್ತೇ ಆಗಿದೆ. ಇದು ಬಹಳ ವಿಶೇಷ. ಪ್ರತಿ ವರ್ಷದ ಶ್ರಾವಣ ಶುದ್ಧ ತ್ರಯೋದಶಿಯ ದಿವಸ ಜಿಹ್ವೇಶ್ವರರ ಜಯಂತಿ. ಈ ವರ್ಷ ಜಿಹ್ವೇಶ್ವರರ ಜಯಂತಿ ದಿವಸನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯು, ನ್ಯಾಷನಲ್ ಹ್ಯಾಂಡ್ಲೂಮ್ ಡೇಯು ಬಂದಿರೋದು ಬಹಳ ವಿಶೇಷ ಆಗಿದೆ. ಈ ಜಿಹ್ವೇಶ್ವರರಿಗೆ 2 ಪತ್ನಿಯರು, ಒಬ್ಬಳು ಅಂಕಿನಿ, ಇನ್ನೊಬ್ಬಳು ದಶಾಂಕಿನಿ ಅಂತ ಅವರ ಕಥೆಯಲ್ಲಿ, ಚರಿತ್ರೆಯಲ್ಲಿ ಹೇಳಲಾಗುತ್ತೆ. ಅಂಕಿನಿಯನ್ನು ಬ್ರಹ್ಮ ಸೃಷ್ಟಿ ಮಾಡಿಕೊಟ್ಟ, ದಶಾಂಕಿನಿಯನ್ನು ಸರಸ್ವತಿ ಕೊಟ್ಲು ಅಂತ ಹೇಳ್ತಾರೆ. ಇವತ್ತು ಜಿಹ್ವೇಶ್ವರರ ಜಯಂತಿ. ಆ ದಾವಣಗೆರೆಯಲ್ಲಿ ನಡೆದ ಕಾರ್ಯಕ್ರಮಕ್ಕೆ ನನ್ನನ್ನು ಒಬ್ಬ ಮುಖ್ಯ ಅತಿಥಿಯನ್ನಾಗಿ, ಮುಖ್ಯ ಉಪನ್ಯಾಸಕ ಅಥವಾ ಪ್ರಧಾನ ಭಾಷಣಕಾರರನ್ನಾಗಿ ನನ್ನನ್ನು ಕರೆದಿದ್ದರು. ನಾನು ಈ ಜಿಹ್ವೇಶ್ವರರ 2 ಪತ್ನಿಯರ ಕುರಿತು ಹೇಳುವಾಗ, ಆಲೋಚನೆ ನಾನು ಮಾಡುವಾಗ ನನಗೆ ಒಂದು ರೀತಿಯ ಚಿಂತನೆ ಬಂತು. ಬಹುಶಃ ಜಿಹ್ವೇಶ್ವರರಿಗೆ 2 ಪತ್ನಿಯರು ಅಂತ ಹೇಳಿದರೆ ಮಗ್ಗದಲ್ಲಿ ಬರುವ 2 ಪ್ರಕ್ರಿಯೆಗಳು, ಒಂದು ಹಾಸು ಮತ್ತೊಂದು ಹೊಕ್ಕು. ಈ ನೇಕಾರಿಕೆ ಪ್ರಾರಂಭ ಆದಮೇಲೆ ಹಾಸು ಹೊಕ್ಕು ಅನ್ನುವ ಪದಗಳು ಸಹ ನಮ್ಮಲ್ಲಿ ಅನೇಕ ವಿಧದಲ್ಲಿ ಬಳಕೆಯಲ್ಲಿ ಹಾಸು ಹೊಕ್ಕಾಗಿ ಹೋಗಿಬಿಟ್ಟಿದೆ. ಹಾಸು ಅಂತ ಹೇಳಿದರೆ ವಾರ್ಪ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ, ಹೊಕ್ಕು ಅನ್ನೋದಕ್ಕೆ ವೆಫ್ಟ್ ಅಂತ ಹೇಳ್ತಾರೆ. ಈ ಹಾಸು ಅನ್ನೋದು ನೂಲುಗಳ ಉದ್ದ ಎಳೆಗಳ ಹಾಸು ಇರುತ್ತೆ. ಅದರಲ್ಲಿ ಅಡ್ಡನಾಗಿ ಲಾಳಿಗಳ ಮುಖಾಂತರ, ಶೆಟ್ಲ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ, ಅದರ ಮುಖಾಂತರ ಅಡ್ಡ ಎಳೆಗಳು ಹೋಗ್ತಾ ಇರ್ತವೆ. ಆಗ ಅದು ಬಟ್ಟೆ ನೇಯ್ಗೆ ಆಗುತ್ತೆ, ಉತ್ತಮವಾದ ವಸ್ತ್ರ ನಮಗೆ ಸಿದ್ಧವಾಗುತ್ತೆ. ಈ ಉದ್ದನಾದ ಎಳೆಗಳ ಹಾಸು ಅನ್ನೋದೇ ಜ್ಞಾನ ಅಂತ ನಾನು ಅನ್ಕೊಳ್ಳೋದಾದರೆ, ಆ ಜ್ಞಾನವನ್ನು ಬ್ರಹ್ಮ ಸೃಷ್ಟಿ ಮಾಡಿಕೊಟ್ಟ ಅಂಕಿನಿಯನ್ನ ಹೆಸರಿನಲ್ಲಿ, ಅದಕ್ಕೆ ಅಡ್ಡಲಾಗಿ ಹೋಗುವ ಹೊಕ್ಕು ಅಂತ ಹೇಳ್ತೀವಲ್ಲ ನಾವು, ವೆಫ್ಟ್ ಅಂತ ಹೇಳಿ, ಅದು ಸರಸ್ವತಿ ಮಾಡಿಕೊಟ್ಲು ಅಂತಂದರೆ ಅದು ವಿದ್ಯೆ ಅಂತ ಹೇಳಿ. ವಿದ್ಯೆ ಯಾವತ್ತೂ ಜ್ಞಾನದೊಳಗೆ ಓಡಾಡ್ತಾ ಇದ್ದಾಗ ಮಾತ್ರ ನಾವು ಪರಿಪೂರ್ಣವಾಗಿ ಫಲವನ್ನು ಪಡಿಬಹುದು ಅನ್ನೋದರ ಸಂಕೇತ ಇದು ಆಗಿರಬಹುದಾ ಅಂತ ನನಗನ್ನಿಸಿತು. ತುಂಬ ಸ್ವಾರಸ್ಯಕರ ಅಂತ ಇದು ಅನಿಸುತ್ತೆ. ಮತ್ತು ಇಡೀ ನಮ್ಮ ಪ್ರಪಂಚದಲ್ಲಿ ಜವಳಿ ಉದ್ಯಮ ಬಹಳ ಆರ್ಥಿಕವಾಗಿ ಪ್ರಪಂಚವನ್ನು ಸದೃಢಗೊಳಿಸಿದೆ. ಭಾರತದಲ್ಲೂ ಸಹ ಅದು ಬಹಳ ವಿಶೇಷವಾಗಿ ಇದೆ. ಇಂತಹ ಜವಳಿ ಉದ್ಯಮದ ಮೂಲ ಪುರುಷರು ನೇಕಾರರು. ಅವರಿಗೆ ಅನೇಕ ರೀತಿಯಿಂದ ನಾವು ಅಭಿನಂದನೆಗಳನ್ನು ಇವತ್ತಿನ ರಾಷ್ಟ್ರೀಯ ಕೈಮಗ್ಗ ದಿನ ಮತ್ತು ಜಿಹ್ವೇಶ್ವರರ ಜಯಂತಿ ದಿವಸ ಸಲ್ಲಿಸಬಹುದು ಅನ್ನೋದಕ್ಕೆ ನಾನು ಈ ಸಂದೇಶವನ್ನು ಮಾಡಿದ್ದೇನೆ.
ಧನ್ಯವಾದಗಳು. ನಮಸ್ಕಾರ.